ಕೊಡಿ ಅವ್ರಿಗೆ ಅಲ್ಲ ನಾಗೇಂದ್ರ ಅವರು ಇದು ಮಾಡಿದ್ರೆ ನಿಮ್ಮ ಇಲ್ಲಿ ಬೇರೆ ಅಧ್ಯಕ್ಷರೇ ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ ಮತ್ತೆ ನೋಡುವ ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನೆಲ್ಲ ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ? ಅಲ್ಲ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ ತಪ್ಪು ಮಾಹಿತಿ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ಇವತ್ತು ನೀನು ಅಲ್ಲ ಒಂದ್ ಮಾತನ್ನ ವಾಲ್ಮೀಕಿ ಲೂಟಿ ಮಾಡಿರೋದು ಲೂಟಿ ಮಾಡಿರುವಂತ ನೋಡಿ ಇವತ್ತು ನನ್ನ ಮೇಲೆ ಇವತ್ತೇನ್ ಮಾತಾಡ್ತಾನೆ ಅಲ್ಲ ಅವನು ಭರತ್ ರೆಡ್ಡಿ ಒಂದ್ ಸೆಕೆಂಡ್ ಅಲ್ಲಿ ಸಮಾಧಾನ ಮಾಡಿಬಿಟ್ಟು ನೀವು ಇಲಾಖೆ ಮಾತಾಡ್ತೀವಿ. ಕಾಂಗ್ರೆಸ್ ಪಕ್ಷ ಇದು ಭರತ್ ರೆಡ್ಡಿ ಅಲ್ಲ ಇಲ್ಲಿ. ಅದೇ ಸಮಾಧಾನ ಮಾಡಿ ನನಗೆ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರೇ ಇವತ್ತು ಪೆಟ್ರೋಲ್ ಬಾಂಬ್ ನಿಮ್ಮ ಕಾರ್ಯಕರ್ತರು ಸತ್ತಿದ್ರು ಕೂಡ ನೀನು ಸಮರ್ಥನೆ ಮಾಡ್ತೀನಿ. ಯಾವ ಸಂದೇಶ ಈಗ ನಾನು ಹೇಳಿ ಕೇಳಿ ಕೂತ್ಕೊ ನಾಗೇಂದ್ರ ಆಯ್ತಪ್ಪ ನೀವು ಕೂತ್ಕೊಳ್ಳಿ. ನಾಗೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ, ಎಲ್ಲ ಸಮಾಧಾನ. ಒಂದ್ ಸೆಕೆಂಡ್ ಎಂ.ಬಿ. ಪಾಟೀಲ್ ಅವ್ರು ಪ್ಲೀಸ್. ಆಯ್ತು ಬೇಡ ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್ ನೀವು ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಯಾಕೆ ಒಂದ್ ಸೆಕೆಂಡ್ ಎಂ.ಬಿ. ಪಾಟೀಲ್ ಅವರೇ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ಸಲ ಕೂತ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.